ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಸಾತೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಹಾಗೂ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಟ್ಟಾಳು ಮತ್ತು ಅಂಕೇನಹಳ್ಳಿ ಗ್ರಾಮದ ಯುವ ಮುಖಂಡರಾದ ಮಹೇಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಸಾತೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಕೃಷ್ಣೇ ಬೈರೇಗೌಡ ರಾಜೀನಾಮೆ ನೀಡಿದ್ರಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಂಕೇನಹಳ್ಳಿ ಗ್ರಾಮದ ಯುವ ಜೆಡಿಎಸ್ ಮುಖಂಡ ಮಹೇಶ್ ಹೊರತುಪಡಿಸಿ ಬೇರೆ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಇವರ ಆಯ್ಕೆಯನ್ನು ಚುನಾವಣಾಧಿಕಾರಿ ವಿಜಯೇಂದ್ರ ಘೋಷಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮಹೇಶ್ ಮಾತನಾಡಿ, ಪ್ರಸ್ತುತ ಸಂಘದಲ್ಲಿ ವ್ಯಾಪ್ತಿಗೆ ಒಳಪಡುವ 965 ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 5.46 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಇದುವರೆಗೂ 554 ಜನ ರೈತರ ನೀಡಿದ 2 ಕೋಟಿ 15 ಲಕ್ಷ ಸಾಲ ಮನ್ನಾವಾಗಿದೆ. ಮುಂಬರುವ ದಿನಗಳಲ್ಲಿ ಹೊಸ ರೈತರಿಗೆ ಸಾಲ ನೀಡಲು ಕ್ಷೇತ್ರದ ಶಾಸಕರಾದ ಎಚ್.ಡಿ. ರೇವಣ್ಣನವರು ಮತ್ತು ವಿಧಾನ ಪರಿಷತ್ತು ಸದಸ್ಯರು ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದ ಡಾಕ್ಟರ್ ಸೂರಜ್ ರೇವಣ್ಣನವರ ಸಹಕಾರ ಕೋರಲಾಗುವುದು. ಬ್ಯಾಂಕಿನ ಮೇಲ್ಭಾಗಕ್ಕೆ ಹೆಚ್ಚುವರಿ ಕಟ್ಟಡವನ್ನು ನಿರ್ಮಾಣ ಮಾಡಲು ಶ್ರಮಿಸಲಾಗುವುದು. ಜೊತೆಗೆ ಸಂಘದ ಬಲವರ್ಧನೆಗೆ ಹೆಚ್ಚು ಶ್ರಮಿಸುವುದಾಗಿ ತಿಳಿಸಿದ ಅವರು, ತಮ್ಮನ್ನ ಸಂಘಕ್ಕೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಸಂಘದ ನಿಕಟಪೂರ್ವ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಎಲ್ಲ ನಿರ್ದೇಶಕರು ಮತ್ತು ಆಶೀರ್ವದಿಸಿದ ಶಾಸಕರಾದ ಎಚ್.ಡಿ. ರೇವಣ್ಣ ಮತ್ತು ಬಾಲಕೃಷ್ಣ ಹಾಗೂ ಡಾಕ್ಟರ್ ಸೂರಜ್ ರೇವಣ್ಣನವರಿಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು, ಹಾಲಿ ಡೈರೆಕ್ಟರ್, ಎಲ್ಲ ಕಾರ್ಯಕರ್ತರು ಎಲ್ಲ ಕೂಡಿಸಿ ಮುಂದುವರಿಸಿಕೊಟ್ಟಿದ್ದಾರೆ. ಅದರಿಂದ ನಾನು ಅವರ ಸಹಕಾರದಲ್ಲಿ ಅವರ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ನಾನು ಅವರ ಮಾರ್ಗದರ್ಶನದಂತೆ ದಿನಗಳಲ್ಲಿ ಎಲ್ಲ ಡೈರೆಕ್ಟರ್ಗಳಿಗೂ ವಂದಿಸುತ್ತಾ ರೇವಣ್ಣ ಸಾಹೇಬರು ಮತ್ತು ಡಾಕ್ಟರ್ ಸೂರಜ್ ರೇವಣ್ಣವರ ಬಾಲಣ್ಣನವರ ಸಹಕಾರದೊಂದಿಗೆ ಸಾತೇನಹಳ್ಳಿ ಸಂಘ ಹೆಚ್ಚಿನ ರೀತಿಯಲ್ಲಿ ಒತ್ತುಕೊಂಡು ಹೋಗ್ತಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ರೇವಣ್ಣನವರ ಮಾರ್ಗದರ್ಶನ ಮತ್ತು ಸೂರಜ್ ರೇವಣ್ಣನವರ ಮಾರ್ಗದರ್ಶನ ನಡ್ಕೊಂಡು ಸಾಧನೆ ಎಲ್ಲ ಡೈರೆಕ್ಟರ್ಗಳು, ಹಾಲಿ ಡೈರೆಕ್ಟರು, ನಿರ್ದೇಶಕರು, ಹಾಲಿ ನಿರ್ದೇಶಕರು, ಮಾಜಿ ನಿರ್ದೇಶಕರು, ಹಾಲಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಎಲ್ಲ ಒಗ್ಗೂಡಿಸಿ ಎಲ್ಲ ಕರ್ಕೊಂಡು ರೈತರಿಗೆ ಅನುಕೂಲ ಆಗುವಷ್ಟು ಸಾಲ ಮತ್ತು ಸೌಕರ್ಯಗಳನ್ನು ಮೂಲಸೌಕರ್ಯಗಳನ್ನು ಒದಗಿಸಿದ ಬೇಡಿಕೊಡ್ತೀವಿ. ಕೃಷಿ ಪತ್ತಿನ ಸಹಕಾರ ಸಂಘ ಸಾಧನೆಗಳು ಕಳೆದ 10 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ಒಂದು ಸೊಸೈಟಿ ಕುಂದೂರುಮಠದಲ್ಲಿ ವಿಲೀನಾಗಿತ್ತು. ಅದನ್ನು ಅಲ್ಲಿಂದ ಬೇರ್ಪಡಿಸಿಕೊಂಡು ಹೊಸದಾಗಿ ನಮ್ಮ ನೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕಾರದಂಥ ಶ್ರೀಯುತ ಎಚ್.ಡಿ. ರೇವಣ್ಣ ಸಾಹೇಬರು ಹಾಗೂ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು, ಡಿ.ಸಿ. ಬ್ಯಾಂಕ್ ನಿರ್ದೇಶಕರಾದ ಸೂರಜ್ ರೇವಣ್ಣನವರ ಸಹಕಾರದೊಂದಿಗೆ ಈ ಒಂದು ಶಾಖೆ ಓಪನ್ ಆಗಿ ಇದುವರೆಗೂ 7 ರಿಂದ 8 ಕೋಟಿ ಸಾಲವನ್ನು ನೀಡಿದ್ದೇವೆ. ಸುಮಾರು 1 ಕೋಟಿ ರೂವರೆಗೆ ಸ್ತ್ರೀ ಶಕ್ತಿ ಸಂಘಗಳಿಗೂ ಕೂಡ ಸಾಲ ನೀಡಿದ್ದೇವೆ. ಜೊತೆಗೆ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಕುಮಾರಣ್ಣನವರು ಸಾಲ ಮನ್ನಾ ಯೋಜನೆಯಡಿ ಈ ಒಂದು ಸೊಸೈಟಿಗೆ 3 ಕೋಟಿ ಸಾಲ ಮನ್ನಾದ ಒಂದು ಅನುಕೂಲ ಕೂಡ ಈ ಭಾಗದ ರೈತರಿಗೆ ದೊರಕಿದೆ. ಜೊತೆಗೆ ಈ ಗಡಿಭಾಗದ ಈ ಒಂದು ಸೊಸೈಟಿನಲ್ಲಿ ರೈತರಿಗೆ ಅತ್ಯುನ್ನತ ಮಟ್ಟದ ಗುಣಮಟ್ಟದ ಗೊಬ್ಬರವನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಸ್ತ್ರೀ ಶಕ್ತಿ ಸಂಘಗಳ ಮುಖೇನ